ಅವರಿಗೆ ದುಡ್ಡು ಕೊಡೋದು ಯಾರು ಗೊತ್ತಾ? ನೀವು. ಅದು ಯಾವ ದುಡ್ಡು ಹೇಳಿ ಅಲ್ವಾ? ಇದೇ ಚಪ್ಪಾಳೆ. ಬಾಬು ಹಿರಿಯನವರು ಅಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ ಮೇಲೆ ಅವ್ರಿಗೆ ಒಂದು ಚಪ್ಪಾಳೆ ಹೊಡಿಲಿಲ್ಲ. ಆಗ ನಾವು ಬಂದ ಚಪ್ಪಾಳೆ ಹೊಡಿದ್ರು. ಅದಕ್ಕೆ ಅವರೇನಂದ್ರೆ ದುಡ್ಡು ಕೊಟ್ಟು ಕಳಿಸಿದ್ರು. ನನಗೆ ಬೇಜಾರಾಗಿಲ್ವಾ? ಹಾಗೆ ಇಲ್ಲ. ಈಗ ಅಧ್ಯಕ್ಷರು ಮಾತಾಡಿದ ಮೇಲೆ ಮಾತಾಡಬಾರ್ದು. ಇದೊಂದಕ್ಕೋಸ್ಕರ ಬಂದೆ. ಎಲ್ಲರಿಗೂ ಧನ್ಯವಾದಗಳು. ಆದರೆ ದಿಲೀಪ್ ನನ್ನ ಆತ್ಮೀಯ ಗೆಳೆಯ, ಆತ್ಮೀಯ ಸ್ನೇಹಿತ. ಆಮೇಲೆ ಆನಂದ ಡಿಕಲ್ ಸರ್, ಇದು ನನ್ನನ್ನು ರಂಗಭೂಮಿಗೆ ತಂದಂಥವ್ರು. ನಾನು ಇಷ್ಟೊತ್ತಿಗೆ ಇಲ್ಲಿ ಬರಲಿಲ್ಲ ಅಂದರೆ ಬೆಂಗಳೂರಲ್ಲಿ 5 ಸ್ಟಾರ್ ಹೋಟ್ಲು ನಡೆಸ್ತಿದ್ನೋ, ಇಲ್ಲಿ ದೊಡ್ಡ ಸ್ಟಾರ್ ಹೋಟ್ಲ್ ಆಗ್ತಿದ್ದೋ ಗೊತ್ತಿದ್ದಿಲ್ಲ. ಇಲ್ಲ ಯಾವುದೋ ಒಂದು ಹೋಟ್ಲಲ್ಲಿ ಇನ್ನೂ ಕಂಟೀನಾಗೆ ಕೆಲಸ ಮಾಡ್ಕೊಂಡಿರ್ತಿದ್ನು. ಬಾಬು ಹಿರಿಯನವ್ರು ಹೇಳ್ದಂಗೆ ನಾನು ಇದನ್ನು ರಂಗಭೂಮಿನ ಆಯ್ಕೆ, ಹೋಟ್ಲು ಕ್ಲೋಸ್ ಮಾಡ್ಕೊಂಡು ರಂಗಭೂಮಿನ ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಭಯ ಭಕ್ತಿ ಶ್ರದ್ಧೆ ಈಗೂ ಓದಿನಿ. ಯಾರು ಏನೇ ಕೊಟ್ಟರು ಹಂಗೆ ಆ ಭಯ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ನಾಗರಾಜ್ ಮೂರ್ತಿ ಸರ್ ಅದಾರೆ, ಜಗದೀಶ್ ಜಲ ಅದಾರೆ, ಆಮೇಲೆ ಪಾಲೇಂದ್ರ ಸರ್ ಅದಾರೆ. ಆಮೇಲೆ ಎಲ್ಲರೂ ಅವ್ರು ಏನೇ ಕೊಡಿ, ನಾನು ನಾಟಕನೂ ಮಾಡೋಕ್ಕೂ ಸೈ, ಮಳೆ ಹೊಡೆಯೋಕ್ಕೂ ಸೈ, ಅಲ್ಲಿ ಯಾರ ಸತ್ರ ಅಳೋಕ್ಕೂ ಸೈ. ಅಲ್ಲಿ ಹತ್ರ ಸತ್ರ ಒಂದು 1000 ರೂಪಾಯಿ ಕೊಡ್ತಾರೆ ಸರ್. ನಿಜವಲ್ಲ, ನನಗೆ ಒಂದು ಸಲ ಒಂದು 3-4 ತಿಂಗಳು ಕಾರ್ಯಕ್ರಮ ಇದ್ದಿಲ್ಲ. ಆವಾಗ MG ರೋಡಲ್ಲಿ ಗಾಂಧಿ ಸ್ಟಾಚ್ ಮುಂದ್ಗಡೆಗೆ ಯಾರ ಬಾಡಿ ತಂದು ಇಟ್ಕೊಂಡ್ಬಿಡೋರು. ಶಿವನ್ ಕರಿಯನವರು ಏನಕ್ಕೆ ಸಖತ್ ತಗೊಳ್ತಾರೆ. ಅವನು ರಂಗಭೂಮಿಲಿ ಅಳೋದು ಗೊತ್ತು. ಅವನು ಭಾಳ ಸತ್ತಾಗ ಭಾಳ ಹೇಳ್ತಾರೆ. ಹೋಗ್ತಿದ್ದೆ. ಇಲ್ಲ ಸರ್, ತಮಿಳ್ನಾಡಲ್ಲ. ಅಲ್ಲಿ ಹೋದ ತಕ್ಷಣ ಅದು ಹೆಂಗೆ ಯಾರ ಬೇರೆ ಹೇಳ್ಬಿಡ್ತಿದ್ದೆ. ಆಮೇಲೆ ಮುಗಿದಾದ್ಮೇಲೆ 1000 ರೂಪಾಯಿ ಕೊಡೋರು. ತಪ್ಪೇನಿಲ್ಲ ಅನಿಸ್ತಿತ್ತು. ಅಂದರೆ ನಾನು ರಂಗಭೂಮಿಯಲ್ಲಿ ಎಲ್ಲ ರೀತಿ ಮಾಡಾಕ್ಬಿಟ್ಟಿದ್ದೆ. ಅದು ರಂಗಭೂಮಿ ಕಲಿಸಿದೆ. ನಾನು ಇಲ್ಲಿವರೆಗೂ ಅದೇ ರಂಗಭೂಮಿಯಲ್ಲಿ ಬದುಕಿ ಒಂದು ಜೀವನ ಕಟ್ಕೊಂಡು ಈಗ ದಾವಣಗೆರೆಯಲ್ಲಿ ಅದೇ ರಂಗಭೂಮಿಯಿಂದ ಮನೆ ಕಟ್ಕೊಂಡಿದ್ದೀನಿ. ಅದೇ ರಂಗಭೂಮಿಯಲ್ಲಿ ಮನೆ ಕಟ್ಕೊಂಡಿದ್ದೀನಿ. ನಾನು ಮನೇಲಿದ್ದೀನಿ. ಅದರ ಮೇಲೆ ಒಂದು ಬಾಡಿಗೆ ಬರುತ್ತೆ, ಅದರ ಮೇಲೆ ಒಂದು ಬಾಡಿಗೆ ಬರುತ್ತೆ. ಅದಕ್ಕೆ ಕಾರಣಕರ್ತರು ಪಾಲೇಂದ್ರು, ನಾಗರಾಜ್ ಮೂರ್ತಿಯವರು, ದಿಲೀಪ್ ಅವರು. ಎಂಥದ್ದೆಲ್ಲ ಆ 3 ಜನ ಯಾಕೆ ಮನೇಲಿ ಅಂದರೆ ನನಗೆ ಅನ್ನ ಕೊಟ್ಕೊಂತರು. ಕೊಂಡು ಆ ಪ್ರಯೋಗವನ್ನು ಮಾಡೋದನ್ನು ಕೂಡ ನಾವು ಅಲ್ಲಿ ಅಭ್ಯಾಸ ಮಾಡ್ತೀವಿ. ಇದನ್ನು ಕೂಡ ಒಂದು ಅದ್ಭುತವಾದ ಪ್ರಯೋಗ. ಇದು ಪ್ರಕಾರ, ಇದು ರಂಗಭೂಮಿಯಲ್ಲಿ ದಶರೂಪಕಗಳಲ್ಲಿ ಇದು ಒಂದು ರೂಪಕ ಅಂತ ಕರೀತಾರೆ. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಅಂಚಾವತಾರ ಆರಂಭ ಆಯಿತು. ಆದರೂ ಕೂಡ ಇಡ್ಬೋದಾಗಿತ್ತಲ್ವ ಅಂದೆ. ಅವಾಗ ಹೇಳಿದ್ರು ಅವರು, ವೃತ್ತಿ ರಂಗಭೂಮಿಯಲ್ಲಿ ಪ್ರತಿ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದಿದ್ದು ಹೇಗೆ ಅಂದರೆ, ಒಂದು ನಾಟಕವನ್ನು ತಗೊಳ್ಳೋದು, ನಾಟಕ ಸಕ್ಸಸ್ ಆಯಿತಾ ಮುಂದುವರಿಸೋದು, ಸಕ್ಸಸ್ ಆಗಲಿಲ್ವ ತೆಗೆದಿಟ್ಟ ಬೇರೆ ನಾಟಕ. ಸರ್ಕಸ್ ಅಂತ ಒಂದು ಅದ್ಭುತವಾದಂಥ ಸಂಸ್ಥೆ ಬಂತು ಶಿವಮೊಗ್ಗಕ್ಕೆ. ಏನು 3 ರಿಂಗ್ ಅಂದರೆ 3 ರಿಂಗ್ಗಳನ್ನು ನಾವು ಸರ್ಕಸ್ಸಲ್ಲಿ ನೋಡ್ತೀವಿ. ಒಂದು ರಿಂಗ್ ಹಾಕಿ ಆ ರಿಂಗ್ ಒಳಗೇನೆ ಎಲ್ಲ ಸರ್ಕಸ್ಸಿನ ಪ್ರತಿಯೊಂದು ಕ್ರಿಯೆಯೂ ನಡೀತಿರುತ್ತೆ. ಅವರೇನು ಮಾಡೋದು, ಹೊಸದಾಗಿ ಪ್ರಯೋಗವನ್ನು ಮಾಡಬೇಕು ಅಂತ 3 ರಿಂಗ್ಗಳು ಹಾಕಿ ಸಿಂಕ್ರೊನೈಸ್ಡ್ ಅಂತ. ಅಂದರೆ ಇಲ್ಲಿ ಏನು ಯಾತಿಕ್ಕಾಗಿ ಕಾಣ್ತೇವೆ, ಎಲ್ಲಿ ಕಾಣ್ತೇವೆ, ಯಾರು ವೃತ್ತಿಪರರು, ಯಾರು ಹವ್ಯಾಸಿಗರು. ಮಾಲತೇಶ ಹವ್ಯಾಸಿ ರಂಗ ತಂಡದವರ ಅಥವಾ ರಂಗಶ್ರೀ ಅವರು ಹವ್ಯಾಸಿ ತಂಡದವರ? ಹವ್ಯಾಸಿ ಅಂದರೆ ಏನು, ವೃತ್ತಿ ಅಂದರೆ ಏನು? ವೃತ್ತಿ ಅಂದರೆ ನನ್ನ ದೃಷ್ಟಿಯಲ್ಲಿ ನಾನು ಕಾಣುವುದು ಒಂದನ್ನು. ವೃತ್ತಿ ಅಂದರೆ ಹೊಟ್ಟೆಪಾಡಿಗಾಗಿಯೇ ರಂಗಭೂಮಿಯನ್ನು ಅವಲಂಬಿಸಿ ಅದನ್ನು ಅನುಸರಿಸಿ ಬಂದಂಥವರು ಮಾತ್ರ ವೃತ್ತಿ ರಂಗಭೂಮಿಯವರಾದರು. ಅದು ನಮ್ಮಂಥವ್ರು ಹೊಟ್ಟೆಪಾಡಿಗಾಗಿ ರಂಗಭೂಮಿಯನ್ನು ಕೈ ಹಿಡಿದ್ವಿ. ಇಲ್ಲಿ ನಾವು ಏನೋ ದೊಡ್ಡ ಸಾಧನೆಯನ್ನು ಮಾಡ್ತೇವೆ. ಯಾರೋ ಏನೋ ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ಲಂಡನ್ನಲ್ಲಿ ನಾಟಕ ಆಡೋಕ್ಕೆ ಹೋದಾಗ ಯಾರೋ ಒಬ್ಬರು ಕೇಳಿದ್ರು, ನಿಮ್ಮ ಲಂಚಾವತಾರ ಎಷ್ಟು ಪ್ರಯೋಗ ಕಂಡಿದೆ? ಆವಾಗ 10,000 ಪ್ರಯೋಗಗಳು ಕಂಡಿದೆ ಅಂತ ಅಂದ್ವಿ. ಒಂದು ಸಂಸ್ಥೆಯ ಮುಖಾಂತರವಾಗಿ ಒಬ್ಬ ವ್ಯಕ್ತಿ ದತ್ತು ಪಾತ್ರದಲ್ಲಿ ನಮ್ಮ ತಂದೆ ಪಾತ್ರವನ್ನು ಮಾಡಿದ್ದು 10,000 ಪ್ರಯೋಗವನ್ನು ಕಂಡಿರುವುದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಬೇಕಾದಂಥದ್ದು. ಇದು ಯಾಕೆ ಪ್ರಯತ್ನ ನೀವು ಮಾಡಿಲ್ಲ ಅಂದರೆ ನನಗೆ ಆವಾಗ ಆಶ್ಚರ್ಯ ಆಯಿತು. ಹೌದಲ್ವಾ, ಹಾಗಾದರೆ ಯಾತಕ್ಕೆ ನಾವು ಟ್ರೈ ಮಾಡಬಾರ್ದು ಇದಕ್ಕೆ ಅಂತ ಅಂದ್ಬಿಟ್ಟು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಆ ಸಂಸ್ಥೆಯನ್ನು ನಾವು ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದರು, ರಂಗಭೂಮಿಯಲ್ಲಿ ನೀವು ಆರಂಭ ಮಾಡಿದ್ದು ಯಾವಾಗ? 1959ನೇ ಇಸ್ವಿ ಶಿವಮೊಗ್ಗದಲ್ಲಿ ಇಂಥ ತಾರೀಕು ಇಷ್ಟನೇ ದಿನ ನಾಟಕ ಆರಂಭ ಮಾಡಿದ್ವಿ. ಎಸ್, ನನಗೆ ಗೊತ್ತು. ಅಲ್ಲಿಂದ ಶುರುವಾಗಿ
ಅವತ್ತಿನ ದಿನ ಲಂಡನ್ನಲ್ಲಿ ನಾವು ಮಾಡ್ತಿದ್ದ ಭಾರತೀಯ ವಿದ್ಯಾಭವನಕ್ಕೆ ಹೋಗಿ ಪ್ರಯೋಗವನ್ನು ಮಾಡ್ತಾ ಇದ್ದ ದಿನದವರೆಗೂ ಎಷ್ಟು ಪ್ರಯೋಗ ಆಗಿದೆ? 10,000 ಆಗಿದೆ ಅಂತ ಲೆಕ್ಕ ಹೇಳಿದ್ವಿ. ರೆಕಾರ್ಡ್ ನೆನಪು ಸಂಸ್ಥೆಯ ಒಡನಾಡಿಗಳು ತಮ್ಮ ತಂಡ, ಈ ನೆನಪು ತಂಡದವರು ಜಯರಾಮ್ ಮತ್ತು ಸಂಜೀವ್ ಈ ಗೌರವಕ್ಕಾಗಿ ವೇದಿಕೆಯಲ್ಲಿ ಬೇರೆ ಧನ್ಯವಾದಗಳು.